50ನೇ ವರ್ಷದ ಸುವರ್ಣ ವಿವಾಹ ಮಹೋತ್ಸವ ಹಾರ್ದಿಕ ಶುಭಾಶಯಗಳು. ಶ್ರೀರಾಮಪ್ಪ ಜೆಗ್ಲಿ ನಿವೃತ್ತ ಖಜಾನೆ ಅಧಿಕಾರಿಗಳು ಹಾಗೂ ಶ್ರೀಮತಿ ಜೆ. ಲಕ್ಷ್ಮಿ ನಿವೃತ್ತ ವಾರ್ಡನ್ ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಇವರು ದಿನಾಂಕ ಫೆಬ್ರವರಿ 11, 2026ಕ್ಕೆ 50ನೇ ವರ್ಷದ ಸುವರ್ಣ ವಿವಾಹ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕ ಶುಭಾಶಯಗಳು. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ಹಲವು ವರ್ಷಗಳ ನಂತರ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ. ಶರಣ ಪ್ರಕಾಶ್ ಪಾಟೀಲ್ ಹಾಗೂ ರಾಯಚೂರು ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರಿಗೆ ಮತ್ತು ರಾಯಚೂರು ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದ. ಪ್ರಾದೇಶಿಕ ಆಯುಕ್ತರಿಂದ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನೆ. ಎಲ್ಲ ತಾಲೂಕುಗಳಲ್ಲಿ ಹಳೆ ದಾಖಲೆ ಡಿಜಿಟಲೀಕರಣ ಪೂರ್ಣಗೊಳಿಸಿ ಸುರಕ್ಷಿಸಿ. ಸಾಕ್ಷಿದಾರರ ಮೇಲೆ ಬಿ. ತಿಮ್ಮಾರೆಡ್ಡಿ ಬೆಂಬಲಿಗರಿಂದ ಬೆದರಿಕೆ, ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ. ಪ್ರವೀಣ್ ಕುಮಾರ್. ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ವಿರೋಧಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪ್ರತಿಭಟನೆ. ಸ್ಕೇಟಿಂಗ್ ಮೈದಾನ ಇಲ್ಲದೆ ಇದ್ದರೂ ರಾಷ್ಟ್ರ ಮಟ್ಟದಲ್ಲಿ ಪದಕ ಗೆದ್ದ ಕ್ರೀಡಾಪಟುಗಳು ಸಮೀರಾ. ನಿರಂತರ ವಿದ್ಯುತ್ ಟಿಸಿ ಪೂರೈಸಲು ಆಗ್ರಹಿಸಿ ರೈತರ ಸಂಘದಿಂದ ಮನವಿ. ಜಿಲ್ಲೆಯ ಎಲ್ಲಾ ತಾಲೂಕುಗಳು ತಹಸೀಲ್ದಾರರು ಸಾರ್ವಜನಿಕರ ದಾಖಲೆಗಳನ್ನು ಸಂರಕ್ಷಿಸುವಲ್ಲಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಮತ್ತು ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಹೆಚ್ಚು ಒತ್ತು ನೀಡಬೇಕೆಂದು ಕಲಬುರಗಿ ಪ್ರಾದೇಶಿಕ ಆಯುಕ್ತ ಜೈರಾ ನಸೀಂ ಹೇಳಿದರು. ಅವರಿದ್ದು ನಗರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸಾರ್ವಜನಿಕರ ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವುದು ಸರ್ಕಾರ ಮಹತ್ವಾಕಾಂಕ್ಷೆ ಯೋಜನೆಯಾಗಿತ್ತು. ಇದರಿಂದ ಕುತೂಹಲ ಬೆರಳ ತುದಿಯಲ್ಲಿ ಸಾರ್ವಜನಿಕರ ಆಕಾರ ಬಂದಿ, ಮೋಟಿವೇಶನ್ಸ್, ಪಹಣಿ ಸೇರಿದಂತೆ ಎಲ್ಲವನ್ನು ಪಡೆಯಬಹುದಾಗಿದೆ. ಆದ್ದರಿಂದ ಜನರ ದಾಖಲೆ ಸಂರಕ್ಷಣೆಗೆ ಅಧಿಕಾರಿಗಳು ಕಾಳಜಿಯಿಂದ ಕೆಲಸ ಮಾಡಬೇಕೆಂದರು. ರೆಕಾರ್ಡ್ ರೂಮ್ಸ್ಗಳಲ್ಲಿ ಬೇಕಾಬಿಟ್ಟಿಯಾಗಿ ಅನುಪಯುಕ್ತ ಮತ್ತು ಅನಗತ್ಯ ವಸ್ತುಗಳನ್ನು ಇಟ್ಟಿದ್ದು, ಇದರಿಂದ ಆ ವಸ್ತುಗಳು ತುಕ್ಕು ಹಿಡಿದು ದಾಖಲೆಗಳು ಹಾಳಾಗುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ರೆಕಾರ್ಡ್ ರೂಮ್ಸ್ನಲ್ಲಿರುವ ಅನುಪಯುಕ್ತ ವಸ್ತುಗಳನ್ನು ತೆರವುಗೊಳಿಸಬೇಕು. ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಹಾಗೂ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬ ಅಧಿಕಾರಿಯಾಗಿರುತ್ತದೆ ಎಂದು ತಿಳಿಸಿದರು. ಸರ್ಕಾರದಿಂದ ಯಾವ ದಾಖಲೆಗಳಿಗೆ ಯಾವ ಬಣ್ಣ ಬಳಸಬೇಕೆಂದು ಸರ್ಕಾರದಿಂದ ತಯಾರಿಸಲಾದ ಚಾರ್ಟ್ ಇಂದು ಅದನ್ನು ಎಲ್ಲ ಅಧಿಕಾರಿಗಳು ಬಳಸಬೇಕೆಂದು ಹೇಳಿದರು. ನ್ಯಾಯಾಲಯದಲ್ಲಿ ದಾಖಲಾದ ನ್ಯಾಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಡಿಸಿ ಅವರು ನ್ಯಾಯಾಲಯದಲ್ಲಿ 68 ಪ್ರಕರಣಗಳ ಪೈಕಿ 61 ಬಾಕಿ ಇದ್ದು, ರಾಯಚೂರು ತಹಸೀಲ್ದಾರ್ ಅವರ ವ್ಯಾಪ್ತಿಯಲ್ಲಿ 77, ಲುಂಗಿಸೂರು ವ್ಯಾಪ್ತಿಯಲ್ಲಿ 53 ಸೇರಿದಂತೆ ವಿವಿಧ ತಾಲೂಕು ವ್ಯಾಪ್ತಿಯಲ್ಲಿ ಬಾಗಿ ಇರುವ ವಿವಿಧ ಪ್ರಕರಣಗಳಿವೆ. ಇವುಗಳನ್ನು ಆದಷ್ಟು ಬೇಗ ವಿಲೇವಾರಿಸಿಗೊಳಿಸಲು ಕ್ರಮ ವಹಿಸಬೇಕೆಂದರು. ಇದೇ ವೇಳೆ ಜಿಲ್ಲಾಧಿಕಾರಿ ಕೆ. ನಿತೀಶ್ ಮಾಹಿತಿ ನೀಡಿ 109 ಪ್ರಕರಣಗಳು 90 ದಿನಗಳೊಳಗೆ ಪ್ರಕರಣಗಳಿದ್ದು, 60 ದಿನಗಳೊಳಗೆ 219 ಬಾಕಿ ಪ್ರಕರಣಗಳಿವೆ. 30 ದಿನಗಳೊಳಗಿನ 118 ಬಾಕಿ ಪ್ರಕರಣಗಳಿದ್ದು, 90 ದಿನಗಳು ಮೇಲ್ಪಟ್ಟ 18 ಬಾಕಿ ಪ್ರಕರಣಗಳಿದ್ದು, 18ರಲ್ಲಿ 12 ರಾಯಚೂರು ತಹಸೀಲ್ದಾರ್ ಅವರ ವ್ಯಾಪ್ತಿಯಲ್ಲಿದ್ದು ಶೀಘ್ರವೇ ಪೂರ್ಣಗೊಳಿಸಬೇಕು ಕ್ರಮ ಕೈಗೊಳ್ಳದು ಎಂದು ತಿಳಿಸಿದರು. ಬಾಕಿ ಇರುವ ಪ್ರಕರಣಗಳು ಈಗಾಗಲೇ ವಿಚಾರಣೆ ಮಾಡಿ ಆದೇಶಿಸಲಾಗಿದೆ. ಆದರೆ ಪ್ರಕರಣಗಳು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ಕಾರಣ ಅವು ಮತ್ತೆ ಜಿಲ್ಲಾಧಿಕಾರಿ ನ್ಯಾಯಾಲಯಕ್ಕೆ ರಿಮೈಂಡರ್ ಆಗಿ ಬರುತ್ತವೆ. ಆದ್ದರಿಂದ ಅವುಗಳು ದಾಖಲಾದ ದಿನಾಂಕದಿಂದ ಬಾಕಿ ಇವೆ ಎಂದು ಕಂಡುಬರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ತಹಸೀಲ್ದಾರ್ ಜಗದೀಶ್ ಸೇರಿದಂತೆ ವಿವಿಧ ತಾಲೂಕು ತಹಸೀಲ್ದಾರ್ಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಭೂ ಮಾಪನ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ಇದ್ದರು. ಯಶವಂತ್ ಕೊಲೆ ಪ್ರಕರಣದ ಪ್ರಮುಖ ಪ್ರತ್ಯಕ್ಷ ಸಾಕ್ಷಿಯಾದ ವರುಣ್ ಕುಮಾರ್ ಅಸ್ಕ್ಯಾಳ ಅವರಿಗೆ ಸಾಕ್ಷಿ ಹೇಳಿಕೆ ನೀಡಿದ ಕಾರಣಕ್ಕೆ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಬಿ. ತಿಮ್ಮಾರೆಡ್ಡಿ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಹಾಗೂ ಜೀವ ಬೆದರಿಕೆ ಹಾಕಿರುವುದು ಅತ್ಯಂತ ಗಂಭೀರ ಅಪರಾಧವಾಗಿದೆ ಎಂದು ಭೀಮ್ ಆರ್ಮಿ ಜಿಲ್ಲಾ ಅಧ್ಯಕ್ಷ ಪ್ರವೀಣ್ ಕುಮಾರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಘಟನೆ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 323, 504, 506 ಹಾಗೂ ಸಾಕ್ಷಿದಾರಿಗೆ ಬೆದರಿಕೆ ಸಂಬಂಧಿತ ಕಾನೂನು ವಿಧಿಗಳ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧಿಯಾಗಿದ್ದು, ಈ ಕುರಿತು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಆರೋಪಿಯನ್ನು ಇದುವರೆಗೂ ಬಂಧಿಸಿರುವುದನ್ನು ಕಾನೂನು ವ್ಯವಸ್ಥೆ ಮೇಲಿನ ಸಾರ್ವಜನಿಕ ನಂಬಿಕೆಗೆ ಧಕ್ಕೆ ತಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆರೋಪಿಯ ಮೇಲೆ ಈಗಾಗಲೇ 6ಕ್ಕೂ ಹೆಚ್ಚು ಗಂಭೀರ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಾಗಿದ್ದು, ಬಿ. ತಿಮ್ಮಾರೆಡ್ಡಿ ಹಾಗೂ ಸಹಚರ ವಿರುದ್ಧ ಗುಂಡ ಕಾಯ್ದೆಯಡಿ ಪಟ್ಟಿ ತೆಗೆಯಲಾಗಿದೆ. ಇಂತಹ ಅಪರಾಧ ಹಿನ್ನೆಲೆ ಹೊಂದಿರುವ ವ್ಯಕ್ತಿಯಿಂದ ಸಾಕ್ಷಿದಾರರಿಗೆ ಜೀವ ಬೆದರಿಕೆ ಹಾಕುವುದು ನ್ಯಾಯ ಪ್ರಕ್ರಿಯೆಯನ್ನು ಹದಗೆಡಿಸುವ ಉದ್ದೇಶಪೂರ್ವಕವಾಗಿ ಕೃತ್ಯವಾಗಿದ್ದು, ಇದು ಕಾನೂನಿನ ಆಳ್ವಿಕೆಗೆ ನೇರ ಸವಾಲಾಗಿದೆ ಎಂದು ಅವರು ಹೇಳಿದರು. ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳ ಪ್ರಕಾರ ಸಾಕ್ಷಿದಾರರ ರಕ್ಷಣೆಗೆ ಒದಗಿಸುವುದು ಪೊಲೀಸ್ ಇಲಾಖೆಯ ಕಡ್ಡಾಯ ಕರ್ತವ್ಯವಾಗಿದ್ದರೂ ಈ ಪ್ರಕರಣದಲ್ಲಿ ಅದನ್ನು ಸಮರ್ಪಕವಾಗಿ ಜಾರಿಗೊಳಿಸಲಾಗಿಲ್ಲ. ಗಂಭೀರ ಅಪರಾಧಗಳಲ್ಲಿ ನಿರಂತರವಾಗಿ ತೊಡಗಿರುವ
ಇರುವ ವ್ಯಕ್ತಿಯನ್ನು ಜಿಲ್ಲೆಯಿಂದ ಗಡೀಪಾರು ಮಾಡದೇ ಇರುವುದು ಆಡಳಿತಾತ್ಮಕ ನಡೆ ಅನುಮಾನಾಸ್ಪದವಾಗಿದ್ದು, ಇದರ ಹಿಂದೆ ಪ್ರಭಾವ ಅಥವಾ ಒತ್ತಡ ಕಾರ್ಯನಿರ್ವಹಿಸುತ್ತಿದೆ ಎಂದು ಶಂಕೆ ಜನರಲ್ಲಿ ಮೂಡಿದೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಯಾವುದೇ ರಾಜಕೀಯ ಅಥವಾ ಪ್ರಬಲಶಾಲಿ ಒತ್ತಡಕ್ಕೆ ಮಣಿಯದ ಆರೋಪಿಯನ್ನು ತಕ್ಷಣ ಬಂಧಿಸಬೇಕು, ಸಾಕ್ಷಿದಾರರಿಗೆ ಪೂರ್ಣ ಬದ್ಧತೆ ಒದಗಿಸಬೇಕು ಹಾಗೂ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಭೀಮ್ ಆರ್ಮಿ ಸಂಘಟನೆ ಸ್ಪಷ್ಟವಾಗಿ ಆಗ್ರಹಿಸಿದೆ. ತಕ್ಷಣ ಕ್ರಮ ಕೈಗೊಳ್ಳದೆ ವಿಳಂಬ ನೀತಿ ಅನುಸರಿಸಿದರೆ ಸಂವಿಧಾನಬದ್ಧ ಹಕ್ಕಿನ ಅಡಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಶಾಂತಿಯುತ ಆದರೆ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ಯಶವಂತ್ ಕೊಲೆ ಪ್ರಕರಣದ ಪ್ರಮುಖ ಪ್ರತ್ಯಕ್ಷ ಸಾಕ್ಷಿಯಾದ ವರುಣ್ ಕುಮಾರ್ ಅಸ್ಕ್ಯಾಲ್ ಇವರಿಗೆ ಸಾಕ್ಷಿ ಹೇಳಿಕೆ ನೀಡಿದ ಕಾರಣಕ್ಕೆ ಬಿ ತಿಮ್ಮಾರೆಡ್ಡಿ ಎಂಬ ವ್ಯಕ್ತಿ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಾಗೂ ಜೀವ ಬೆದರಿಕೆ ಹಾಕಿರುವುದು ಅತ್ಯಂತ ಗಂಭೀರ ಅಪರಾಧವಾಗಿದೆ. ಇದು ಭಾರತೀಯ ದಂಡ ಸಂಹಿತೆಗೆ ಸೆಕ್ಷನ್ 323, ಸೆಕ್ಷನ್ 504, ಸೆಕ್ಷನ್ 506 ಹಾಗೂ 1905 ಸಾಕ್ಷಿದಾರರಿಗೆ ಬೆದರಿಕೆ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಸಂಬಂಧ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದ್ದರೂ ಆರೋಪಿಯನ್ನು ಇದುವರೆಗೂ ಬಂಧಿಸಿರುವುದು ಕಾನೂನು ವ್ಯವಸ್ಥೆ ಮೇಲೆ ಗಂಭೀರ ಪ್ರಶ್ನಾರ್ಥಕ ಚಿಹ್ನೆ ಮೂಡಿಸಿದೆ. ಉಕ್ತ ಆರೋಪಿ ಮೇಲೆ ಈಗಾಗಲೇ 5ಕ್ಕೂ ಹೆಚ್ಚು ಗಂಭೀರ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದು, ಈತನು ಹಾಗೂ ಸಹಚರರ ವಿರುದ್ಧ ಗೂಂಡಾ ಕಾಯ್ದೆಯಡಿ ಪಟ್ಟಿ ತೆಗೆಯಲಾಗಿದೆ. ಇಂತಹ ಅಪರಾಧಿ ಹಿನ್ನೆಲೆ ಹೊಂದಿರುವ ವ್ಯಕ್ತಿಯ ಸಾಕ್ಷಿದಾರರಿಗೆ ಜೀವ ಬೆದರಿಕೆ ಹಾಕುವುದು ಕೇವಲ ಅಪರಾಧವಷ್ಟೇ ಅಲ್ಲ, ನ್ಯಾಯ ಪ್ರಕ್ರಿಯೆಯನ್ನು ಹದಗೆಡಿಸುವ ಉದ್ದೇಶಪೂರ್ವಕವಾಗಿ ಕರ್ತವ್ಯವಾಗಿದ್ದು, ಇದು ಕಾನೂನು ಆಳ್ವಿಕೆ ನೇರ ಸವಾಲಾಗಿದೆ. ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳ ಪ್ರಕಾರ ಸಾಕ್ಷಿದಾರರ ರಕ್ಷಣೆ ಒದಗಿಸುವುದು ಪೊಲೀಸ್ ಇಲಾಖೆಯ ಕಡ್ಡಾಯ ಕರ್ತವ್ಯವಾಗಿದ್ದು, ಈ ಪ್ರಕರಣದಲ್ಲಿ ಅದನ್ನು ಉಲ್ಲಂಘಿಸಲಾಗಿದೆ. ಗಂಭೀರ ಅಪರಾಧಗಳಲ್ಲಿ ನಿರಂತರವಾಗಿ ತೊಡಗಿರುವ ವ್ಯಕ್ತಿಯನ್ನು ಜಿಲ್ಲೆಯಿಂದ ಗಡೀಪಾರು ಮಾಡದೆ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಭಾಗಿಯಾದವರನ್ನಷ್ಟೇ ಗಡೀಪಾರು ಮಾಡುತ್ತಿರುವುದು ಆಡಳಿತಾತ್ಮಕವಾಗಿ ನಡೆ ಅನುಮಾನಾಸ್ಪದವಾಗಿದೆ. ಇದರ ಹಿಂದೆ ಪ್ರಭಾವ ಅಥವಾ ಒತ್ತಡ ಕಾರ್ಯನಿರ್ವಹಿಸುತ್ತಿದೆಯೇ ಎಂಬ ಶಂಕೆ ಸಾರ್ವಜನಿಕರಲ್ಲಿ ವ್ಯಕ್ತವಾಗಿದೆ. ಆದ್ದರಿಂದ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ, ವಿಶೇಷವಾಗಿ ಮಾನ್ಯ ವರಿಷ್ಠಾಧಿಕಾರಿಗಳು, ಎಸ್ಪಿ, ಜಿಲ್ಲಾಧಿಕಾರಿ, ಡಿಸಿ ಹಾಗೂ ಸಹಾಯಕ ಆಯುಕ್ತರು, ಎಸಿ ಯಾವುದೇ ರಾಜಕೀಯ ಅಥವಾ ಪ್ರಭಾವಶಾಲಿ ಒತ್ತಡ ಮಣಿಯದೆ ಆರೋಪಿಯನ್ನು ತಕ್ಷಣ ಬಂಧಿಸಿ ಸಾಕ್ಷಿದಾರರಿಗೆ ಪೂರ್ಣ ಭದ್ರತೆ ಒದಗಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಭೀಮ್ ಆರ್ಮಿ ಸಂಘಟನೆ ಆಲ್ರೆಡಿ 6ಕ್ಕೂ ಹೆಚ್ಚು ಕೇಸ್ಗಳಿದಾವೆ ಸರ್. ಲಾಸ್ಟ್ ಟೈಮ್ ನಮಗೂ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಿಗೂ ಬೆದರಿಕೆ ಹಾಕಿರ್ತಾರೆ. ಅದಾದ್ಮೇಲೆ ಅದನ್ನು ಒಂದು FIR ಮಾಡಿಸಿರ್ತೀವಿ ಯರಗೇರ ಪೊಲೀಸ್ ಠಾಣೆಯಲ್ಲಿ. ಅದು ಮಾಡಿಸಿದ ನಂತರನೂ ಸಹ ಇವರು ಸಾಕ್ಷಿದಾರರನ್ನ ಕರೆಸಿ ದುಡ್ಡು ಕೊಡ್ತೀವಿ ಅಂತ ಆಸೆ ತೋರಿಸಿ ಅವ್ನು ದುಡ್ಡು ತಗೊಳ್ಳಲ್ಲ, ಸತ್ತವನು ನಮ್ಮ ಫ್ರೆಂಡ್ ಅಂತ ಹೇಳಿದಾಗ ಆ ಕಾರಣಕ್ಕ ಅವ್ನು ದುಡ್ಡು ತಗೊಳ್ಳಿದ ಕಾರಣಕ್ಕ ಕುತ್ತಿಗೆ ಇಸಿಗೆ ಅವನು ಫುಲ್ ಹಲ್ಲೆ ಮಾಡಿರ್ತಾರೆ ಸರ್ ಅವ್ರ ಮೇಲೆ. ಅಂದ್ರೆ ಇಂಥ ಕೃತ್ಯ ಮಾಡೋರು ಇನ್ನಾದ್ರೂ ನಮ್ಮ ರಾಯಚೂರು ಭಾಗದಾಗ ಇದ್ದಾರೆ. ಅಷ್ಟು ಕೇಸ್ಗಳಾದ್ರೆ ಮತ್ತೆ ಸರ್ ಇಲ್ಲಿ ಅವ್ನು ಬೇಲ್ ಸಿಕ್ಕಿರುತ್ತೆ. ಬೇಲ್ ಕಾಪಿಯಲ್ಲಿ ಏನಂತ ಹೇಳುತ್ತೆ, ಯಾವುದೇ ತರಹದ ಇವರಿಗೆ ಸಾಕ್ಷಿಗಳಿಗೆ ಏನ್ ತೊಂದರೆ ಆಗ್ಬೋದಂತ ಅವ್ನು ಬೇಲ್ ಕೊಟ್ಟಿರ್ತಾರೆ. ಕಂಡೀಷನ್ ಬೇಲ್ ಇರುತ್ತೆ. ಆ ಬೇಲ್ ಇದ್ರೂ ಸಹ ಏನ್ ಮಾಡ್ತಾರೆ ಇವರು, ಬೇಲ್ ವೈಲೇಷನ್ ಕ್ರಿಯೇಟ್ ಮಾಡ್ತಾರೆ, ದುಡ್ಡು ಆಮಿಷಗಳು ತೋರಿಸಿ. ಅಂದ್ರೆ ಇವರು ದುಡ್ಡು ಎಲ್ಲ ಕಡೆ ನಡೀತದೆ ಅಂತ ಅನ್ಕೊಂಡಿದ್ದಾರೆ, ದುಡ್ಡು ನಡೆಯೋದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಬೇಲಲ್ಲಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಕೆ ನಿತೀಶ್, ರಾಜ, ಉಮೇಶ್, ಸಂದೀಪ್, ರಾಜು ಸೇರಿದಂತೆ ಭೀಮ್ ಆರ್ಮಿ ಸಂಘಟನೆ ಹಲವಾರು ಉಪಸ್ಥಿತರಿದ್ದರು. ಚುನಾವಣಾ ಆಯೋಗ ಆರಂಭಿಸುವ ವಿಶೇಷ ತೀವ್ರ ಮತಪಟ್ಟಿ ಪರಿಷ್ಕರಣೆ SIR ಪ್ರಕ್ರಿಯೆಯನ್ನು ವಿರೋಧಿಸಿ ಸ್ಲಂ ಜನಾಂದೋಲನ ಕರ್ನಾಟಕ ವಸತಿಯಿಂದ ಪ್ರತಿಭಟನೆ ನಡೆಸಿ ಸರ್ಕಾರವು ಸ್ಪಷ್ಟ ನಿರ್ಣಯ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಪ್ರಕ್ರಿಯೆಯಿಂದ ಬಡವರು, ಕಾರ್ಮಿಕರು, ದಲಿತರು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಹಾಗೂ ಮಹಿಳೆಯರು ಹೆಚ್ಚಿನ ಪ್ರಕರಣದಲ್ಲಿ ಮತದಾನ ಹಕ್ಕು ಕಳೆದುಕೊಳ್ಳುವ ಆತಂಕವಿದೆ. ವಿವಿಧ ರಾಜ್ಯಗಳಲ್ಲಿ ಲಕ್ಷಾಂತರ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಎಂದು ವರದಿಗಳು ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿದೆ ಎಂದು ಆರೋಪಿಸಿದರು. ದಾಖಲೆಗಳ ಕೊರತೆ, ಸ್ಥಳಾಂತರ, ಉಪನಾಮ ಬದಲಾವಣೆ ಮೊದಲಾದ ಕಾರಣಗಳನ್ನು ನೀಡಿ ಅರ್ಹ ಮತದಾರರನ್ನು ಪಟ್ಟಿಯಿಂದ ಹೊರಗಿಡಲಾಗುತ್ತಿರುವುದು ಪ್ರಜಾಸತ್ತಾತ್ಮಕ ಹಕ್ಕುಗಳಿಗೆ ಧಕ್ಕೆ ತರಬಹುದು. ಕರ್ನಾಟಕದಲ್ಲಿ ಇದೇ ಪ್ರಕ್ರಿಯೆ ಜಾರಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯಂತೆ ಸರ್ಕಾರ ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಮ್ಮ ಮತ
ನಮ್ಮ ಮತ ನಮ್ಮ ಮತ ನಮ್ಮ ಮತ ನಮ್ಮ ಮತ SIR 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 ಸಂವಿಧಾನ ವಿರೋಧಿ SIR SIR ಬೇಕೇ ಬೇಕು ಜನ ವಿರೋಧಿ ನೀತಿ SIR ಜನ ವಿರೋಧಿ ನೀತಿ SIR ಜನ ವಿರೋಧಿ ನೀತಿ SIR ಬೇಕೇ ಬೇಕು ಇಂದು ನಡೆಯುತ್ತಿರುವ ರಾಜ್ಯಾದ್ಯಂತ ಹೋರಾಟಕ್ಕೆ ಇಂದು ನಡೆಯುತ್ತಿರುವ ರಾಜ್ಯಾದ್ಯಂತ ಹೋರಾಟಕ್ಕೆ ಬೇಕೇ ಬೇಕು ತಿರಸ್ಕರಿಸಿ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು. ದೇಶದಲ್ಲಿ ಚುನಾವಣಾ ಆಯೋಗದಿಂದ ಮೊದಲು ಹಂತದಲ್ಲಿ 12 ರಾಜ್ಯಗಳಲ್ಲಿ ವಿಶೇಷ ತೀವ್ರವಾಗಿ ಮತ ಪರಿಷ್ಕರಣೆ SIR ಮ್ಯಾಪಿಂಗ್ ಕೈಗೊಂಡಿದೆ. ಇದರ ವಿರುದ್ಧ ಎಲ್ಲಾ ರಾಜ್ಯಗಳಲ್ಲಿ ವಿರೋಧ ಪಕ್ಷದಿಂದ ತೀವ್ರ ವಿರೋಧ ವ್ಯಕ್ತಪಡಿಸಿದರೂ ಸಹ ಕೇಂದ್ರ ಸರ್ಕಾರದ ಸಂವಿಧಾನಬದ್ಧ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಹುನ್ನಾರ ನಡೆಯುತ್ತಿರುವುದನ್ನು ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಖಂಡಿಸಿ ದಿನಾಂಕ 11/2/2026 ರಾಜ್ಯಾದ್ಯಂತ ಏಕಕಾಲಕ್ಕೆ ಪ್ರತಿಭಟನೆ ನಡೆಸುವ ಮೂಲಕ ಬಡಜನರ ವಿರೋಧಿ ಕಾರ್ಮಿಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಾಗೂ ಮಹಿಳೆಯರ ಕರಾಳ ಕಾಯ್ದೆಯನ್ನು ರಾಜ್ಯ ಸರ್ಕಾರದಿಂದ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ನಿರ್ಣಯ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇವೆ. ಚುನಾವಣೆ ಆಯೋಗವು ನಮ್ಮ ಸಂವಿಧಾನಿಕ ಜವಾಬ್ದಾರಿಯನ್ನು ಬಿಟ್ಟು ಕೇಂದ್ರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ. ಇತ್ತೀಚೆಗೆ ಬಿಹಾರದಲ್ಲಿ ಚುನಾವಣಾ ಆಯೋಗವು SIR ಅಳವಡಿಸಿಕೊಂಡು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿತ್ತು. ಈ ಪ್ರಕ್ರಿಯೆಯಲ್ಲಿ ಬಿಹಾರದಲ್ಲಿ ಸರಿಸುಮಾರು 65 ಲಕ್ಷ ಮತದಾರರನ್ನು ಪಟ್ಟಿಯಿಂದ ಕೈಬಿಟ್ಟಿರುವುದಾಗಿ ಕರಡು ವರದಿಯಲ್ಲಿ ತಿಳಿಸಲಾಗಿತ್ತು. ನಂತರ ಇದೇ SIR ಅನ್ನು ಸಮೀಕ್ಷೆಯಿಂದ ಉತ್ತರ ಪ್ರದೇಶದಲ್ಲಿ ಸುಮಾರು 2,89,000 ಅಂದರೆ 18.70% ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಇದರಲ್ಲಿ ಹೆಚ್ಚಿನದಾಗಿ ಬಡವರು, ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಸಂವಿಧಾನಬದ್ಧ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಪ್ರಕ್ರಿಯೆಯಿಂದ ಕೇವಲ 12 ರಾಜ್ಯಗಳಲ್ಲಿ 7.89 ಕೋಟಿಗೂ ಹೆಚ್ಚು ಮತದಾರರನ್ನು ತೆಗೆದುಹಾಕುವ ಕುತಂತ್ರವನ್ನು ನಡೆಸಲಾಗಿದೆ. ರಾಜಸ್ಥಾನದಲ್ಲಿ 41.85 ಲಕ್ಷ, ಮಧ್ಯಪ್ರದೇಶದಲ್ಲಿ 42 ಲಕ್ಷ 74,160, ತಮಿಳುನಾಡಿನಲ್ಲಿ 97 ಲಕ್ಷ ಮತದಾರರನ್ನು ತೆಗೆದುಹಾಕಿದ್ದು, ಪಶ್ಚಿಮ ಬಂಗಾಳದಲ್ಲಿ 58 ಲಕ್ಷ ಮತದಾರರನ್ನು ತೆಗೆದುಹಾಕಲು ಈಗಾಗಲೇ ಸೂಚಿಸಲಾಗಿದೆ. ಪುದುಚೇರಿಯಲ್ಲಿ ಮತದಾರರ ಸಂಖ್ಯೆ 10,21,578 ಇದ್ದರೂ ಸಹ ಇಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ತೆಗೆದುಹಾಕಲು ಸೂಚಿಸಲಾಗಿದೆ. ಛತ್ತೀಸ್ಗಢ ರಾಜ್ಯದಲ್ಲಿ 27 ಲಕ್ಷ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜ್ಯಗಳಲ್ಲಿ 64,000, ಕೇರಳದಲ್ಲಿ 28.8 ಲಕ್ಷ ಮತದಾರರನ್ನು ಹಾಗೂ ಗುಜರಾತ್ ರಾಜ್ಯದಲ್ಲಿ 73.7 ಲಕ್ಷ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಿದ್ದು, ಗೋವಾದಲ್ಲಿ 1,42,000 ಮತದಾರರನ್ನು ತೆಗೆದುಹಾಕಲಾಗಿದೆ. ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, ಬಸವರಾಜ್ ಹೊಸೂರು, ರಾಜಶೇಖರ್, ಮಾಧವ್ ರೆಡ್ಡಿ, ಮಹೇಶ್, ವೆಂಕಟೇಶ್ ಭಂಡಾರಿ, ಶರಣಬಸವರೆಡ್ಡಿ, ನಾಗರಾಜ್ SP ಚಂದ್ರಶೇಖರ್, ಆಂಜನೇಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಚಿಕ್ಕದಾಗಿ ಬ್ರೇಕ್ನ ನಂತರ ಮೆಗನೀಸ್ ಮುಂದುವರಿಯುತ್ತದೆ. 50ನೇ ವರ್ಷದ ಸುವರ್ಣ ವಿವಾಹ ಮಹೋತ್ಸವ ಹಾರ್ದಿಕ ಶುಭಾಶಯಗಳು. ಶ್ರೀರಾಮಪ್ಪ ಜೆಗ್ಲಿ ನಿವೃತ್ತ ಖಜಾನೆ ಅಧಿಕಾರಿಗಳು ಹಾಗೂ ಶ್ರೀಮತಿ ಜೆ. ಲಕ್ಷ್ಮಿ ನಿವೃತ್ತ ವಾರ್ಡನ್ ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಇವರು ದಿನಾಂಕ ಫೆಬ್ರವರಿ 11, 2026ಕ್ಕೆ 50ನೇ ವರ್ಷದ ಸುವರ್ಣ ವಿವಾಹ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕ ಶುಭಾಶಯಗಳು. ಶುಭ ಕೋರುವವರು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಜನಸೇವಾ ಟ್ರಸ್ಟ್ ರಾಯಚೂರು. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ 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 ಶಿವಶರಣ ಮಾದರ ಚೆನ್ನಯ್ಯ ಸೇವಾ ಸಮಿತಿ ರಾಯಚೂರು ಹಾಗೂ ಸಮಸ್ತ ಜಗ್ಲಿ ಬಂಧುಗಳು.
ಎಡೆದೋರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ಹಲವು ವರ್ಷಗಳ ನಂತರ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ರಾಯಚೂರು ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರಿಗೆ ಮತ್ತು ರಾಯಚೂರು ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬ್ರೇಕ್ನ ನಂತರ ಮೆಗನೀಸ್ಗೆ ಸ್ವಾಗತ. ಮೈದಾನವೇ ಇಲ್ಲದಿದ್ದರೂ ಸ್ಕೇಟಿಂಗ್ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಪದಕ ಪಡೆಯುವ ಮೂಲಕ ವಿದ್ಯಾರ್ಥಿಗಳು ಸಾಧನೆ ಮೆರೆದಿದ್ದಾರೆ ಎಂದು ಆರ್ಡಿಎಫ್ ಸ್ಕೇಟಿಂಗ್ ಕ್ಲಬ್ನ ಅಧ್ಯಕ್ಷ ಸಮೀರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 8ರಂದು ಹೊಸಪೇಟೆಯಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 13 ವಿದ್ಯಾರ್ಥಿಗಳು ಭಾಗವಹಿಸಿ 12 ಜನ ಚಿನ್ನ ಮತ್ತು ಬೆಳ್ಳಿ ಪದಕ ಪಡೆದಿದ್ದರು. ಫೆಬ್ರವರಿ 7 ಮತ್ತು 8ರಂದು ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಅವರು 6 ಜನ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದಿದ್ದಾರೆ. ವಿದ್ಯಾರ್ಥಿಗಳಾದ ಲಿರಿಶಾ ಜೈನ್, ಅನ್ವಯ್ ಪಾಟೀಲ್, ಕಿಯಾಂಜೋ, ಹರ್ಷಿತಾ ಮತ್ತು ಸಾನಿ ಪದಕ ಪಡೆದಿದ್ದಾರೆ. ನಗರದಲ್ಲಿ ಸ್ಕೇಟಿಂಗ್ ತರಬೇತಿ ಸ್ಥಳವೇ ಇಲ್ಲ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಸ್ಕೇಟಿಂಗ್ ತರಬೇತಿಗೆ ಅವಕಾಶ ನೀಡಬೇಕು. ಈ ಕುರಿತು ಜಿಲ್ಲಾ ಯುವ ಜನ ಮತ್ತು ಕ್ರೀಡಾಧಿಕಾರಿಗಳಿಗೆ ಮನವಿ ಮಾಡಿದ್ದರು. ಅವಕಾಶ ನೀಡಿಲ್ಲ. ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿ ಮಕ್ಕಳಿಗೆ ತರಬೇತಿ ನೀಡಲಾಗಿದೆ. ಮತ್ತಷ್ಟು ವಿದ್ಯಾರ್ಥಿಗಳು ಸ್ಕೇಟಿಂಗ್ ತರಬೇತಿ ಪಡೆಯಲು ಮೈದಾನ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಿಕೊಡಬೇಕೆಂದರು. ಅಲ್ಲಿ ನಮ್ಮ ರಾಯಚೂರಿನ ಹೆಸರು ಬಹಳ ಒಳ್ಳೆಯದಾಗಿ ರಿಪ್ರೆಸೆಂಟಿಂಗ್ ಮಾಡಿದ್ದಾರೆ. ಅದರಾಗ 13 ಮೆಂಬರ್ಸ್ 14 ಹುಡುಗರು ಕರ್ಕೊಂಡು ಹೋಗಿದ್ದೀವಿ. ಅದರಾಗ 12 ಹುಡುಗರು ಮೆಡಲ್ ಹೊಡೆದಿದ್ದಾರೆ, ಗೋಲ್ಡ್ ಅಂಡ್ ಸಿಲ್ವರ್ ಆಲ್ಮೋಸ್ಟ್ ಹುಡುಗರು. ಅದರಾಗ ನಾನು 6 ಮೆಂಬರ್ ಹುಡುಗರು ಸೆಲೆಕ್ಟ್ ಮಾಡಿ ನ್ಯಾಷನಲ್ ಲೆವೆಲ್ ಕರ್ಕೊಂಡು ಹೋಗಿದ್ದೆ. ಅದರಾಗ ಪುಣೆ ಮಹಾರಾಷ್ಟ್ರದಾಗ ಇತ್ತು. ಇಬ್ಬರು ಹುಡುಗರು ಬ್ರಾನ್ಸ್ ಮೆಡಲ್ ಹೊಡೆದಿದ್ದಾರೆ. ಆ 2 ಹುಡುಗರಿಗೆ ಇನ್ನೂ ಹೊಡೆದಿದ್ರು. ಅದಕ್ಕೆ ಕಾರಣ ಏನಂದ್ರೆ ನಮ್ಮ ರಾಯಚೂರಲ್ಲಿ ಸರಿಯಾದ ಸ್ಕೇಟಿಂಗ್ ಗ್ರೌಂಡ್ ಇಲ್ಲ. ನಮ್ಮ ಸ್ಕೇಟಿಂಗ್ ಆಟವನ್ನು ಚೆನ್ನಾಗಿ ಬೆಳೆಸಬೇಕು ನಮ್ಮ ರಾಯಚೂರಲ್ಲಿ. ಅದಕ್ಕೆ ಕಾರಣ ಏನಂದ್ರೆ ಸರಿಯಾಗಿ ಗ್ರೌಂಡ್ ಇಲ್ಲ ನಮ್ಮ ರಾಯಚೂರಲ್ಲಿ. ನಮ್ಮ ಯಾರ್ಯಾರ ರಾಯಚೂರವರು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ನೆಕ್ಸ್ಟ್ ಏನಾದ್ರು ನ್ಯಾಷನಲ್ ಲೆವೆಲ್ ಇದ್ರೆ ಇನ್ನಷ್ಟು ನಾವು ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಮೆಡಲ್ ತರೋದು ಗ್ಯಾರಂಟಿ ನಾವು ಕೊಡಬಹುದು ಸರ್. ಸ್ಕೇಟಿಂಗ್ ಬೋರ್ಡಿಂಗ್ ಮಾಡೋದು ಸ್ಕೇಟಿಂಗ್ ಸರ್ ಆಕ್ಚುಲಿ ಬಾಸ್ಕೆಟ್ಬಾಲ್ ಗ್ರೌಂಡ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಮಗೆ ಮಾಡಕ್ಕೆ ಪರ್ಮಿಷನ್ ಕೊಡಲ್ಲ ಸರ್. ಅಲ್ಲಿ ಬೇರೆಯವರು ಇದ್ದಾರೆ ಸರ್, ಕೋಚಿಂಗ್ ಅವ್ರು ಮಾಡ್ತಾರೆ. ನಮ್ಗೆ ಪರ್ಮಿಷನ್ ಸಿಗಲ್ಲ. ನಾನು ಲಾಸ್ಟ್ ಟೈಮ್ ಅಲ್ಲಿ ಬಾಸ್ಕೆಟ್ಬಾಲ್ ಗ್ರೌಂಡ್ ಅದಲ್ಲ ಸರ್, ಅಲ್ಲಿ ಪರ್ಮಿಷನ್ ಕೇಳಿದ್ರೆ ಯಾರು ಕೊಡಲಿಲ್ಲ ಸರ್. ಅಲ್ಲಿ ಕೇಳಿದ್ರೆ ನಮ್ಮ ಅಗ್ರಿಕಲ್ಚರ್ ಗ್ರೌಂಡ್ ಆಗಿ ಕೇಳಿದೆ ಸರ್, ಅಲ್ಲಿ ಒಬ್ಬರು ಅಷ್ಟೊಂದಿಲ್ಲ ಸರ್. ಇಲ್ಲ ರಾಯಚೂರು ಮಹೋತ್ಸವ ಕೊಡಕ್ಕಾಗಲ್ಲ. ಅಲ್ಲಿ ನೋಡಿದ್ರೆ ಏನು ಕೆಲಸನೇ ಇಲ್ಲ ಸರ್. ರಾಯಚೂರು ಮಹೋತ್ಸವ ಖಾಲಿ ಬಿಟ್ಟದ ಗ್ರೌಂಡ್. ನಾನು ಡೈಲಿ 1 ಅವರ್ ಸಿಕ್ಕಿದ್ರು ಪ್ರಾಕ್ಟೀಸ್ ಆಗ್ತಿತ್ತು. ನಾನು ಇಲ್ಲಿ ರೋಡಿನ ಮೇಲೆ ಅಯ್ಯಪ್ಪ ಸ್ವಾಮಿ ಗುಡಿ ಅದ, ಅಲ್ಲಿ ರೋಡಿನ ಮೇಲೆ ಪ್ರಾಕ್ಟೀಸ್ ಮಾಡಿದ್ದೀನಿ. ಗಾಡಿಗಳು ಫುಲ್ಲು ರನ್ನಿಂಗ್ ಗಾಡಿಗಳು ಕಂಟಿನ್ಯೂ ಇರ್ತಾವೆ ಸರ್. ಅಲ್ಲಿ ಮಾರ್ನಿಂಗ್ 1 ಅವರ್, ಈವ್ನಿಂಗ್ 1 ಅವರ್ ಪ್ರಾಕ್ಟೀಸ್ ಮಾಡ್ತೀನಿ ಸರ್. ಅದಕ್ಕೆ ಕಾರಣ ಇಬ್ಬರೇ ಬಂದಿದ್ದಾರೆ ವಿನ್ನರ್ಸ್. ನಮಗೆ ಸ್ವಲ್ಪ ಗ್ರೌಂಡ್ ವ್ಯವಸ್ಥೆ ಚೆನ್ನಾಗಾಗಿದೆ, ಇನ್ನಷ್ಟು ಮೆಡಲ್ಗಳು ತರೋದು ನಾವು ಕೇಳ್ಕೋಬಹುದು. ನಾವು ದೊಡ್ಡವರು ಸ್ವಲ್ಪ ಸರ್ ನಮ್ಮ ಬಾಸ್ಕೆಟ್ಬಾಲ್ ಗ್ರೌಂಡ್ ಅದ, ಅಗ್ರಿಕಲ್ಚರ್ ಅಲ್ಲಿ ಏನಾದ್ರು ಗ್ರೌಂಡ್ ಅದ ಬಾಸ್ಕೆಟ್ಬಾಲ್ ಅಂತವ್ ಏನಾದ್ರು ಸ್ವಲ್ಪ ನಮ್ಮ ಪ್ಲೇಸ್ ಪ್ರಾಕ್ಟೀಸ್ ಮಾಡಲ್ಲ. ವೀಕ್ಲಿ 3 ಡೇಸ್ ಕೊಟ್ಟರೆ ಸಾಕು. ರೈತರಿಗೆ ನಿರಂತರವಾಗಿ 12 ತಾಸುಗಳು ವಿದ್ಯುತ್ ಸಂಪರ್ಕವನ್ನು ಒದಗಿಸುವ ಕುರಿತು ಹಾಗೂ ವಿದ್ಯುತ್ ಟ್ರಾನ್ಸ್ಫರ್ಗಳನ್ನು 48 ಗಳ ಒಳಗಾಗಿ ಒದಗಿಸಿಕೊಡಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಸತಿಯಿಂದ ಜೆಎಸ್ಎಂ ಇಲಾಖೆ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ರೈತರಿಗೆ ಟ್ರಾನ್ಸ್ಫಾರ್ಮರ್ಗಳನ್ನು ಗರಿಷ್ಠ 48 ಗಂಟೆಯಲ್ಲಿ ಒದಗಿಸಿಕೊಡುವಂತೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು. ರೈತರ ಹೊಲಗಳ ಮಧ್ಯಗಳಲ್ಲಿ ಕಂಬಗಳು ಬಂದಿದ್ದು ಇದರಿಂದ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತಿದ್ದು ಸರ್ವೆ ನಡೆಸಿ ಅವುಗಳನ್ನು ಬಂಧಿಸಿ ಅಳವಡಿಸಬೇಕೆಂದು ಮನವಿ ಮಾಡಿದರು. ಕೆಲವು ಹೊಲಗಳಲ್ಲಿ ಕಂಬಗಳು ಮುರಿದು ಹೋಗಿ ಯಾವುದೋ ಗಿಡಗಳ ಆಸರಿಯಲ್ಲಿ ನಿಂತಿರುತ್ತವೆ. ಅವುಗಳು ಅಪಾಯಕಾರಿಯಾಗಿದ್ದು ತಕ್ಷಣವೇ ಬದಲಾಯಿಸಬೇಕು. ಮಂಡಲಗೆರೆ ಗ್ರಾಮದ RR ನಂಬರ್ 15759 ಇದರ ಬಿಲ್ ರೂಪಾಯಿ
10,000 ಬಂದಿದ್ದು, ಕಡಗಂದೊಡ್ಡಿ ಗ್ರಾಮದ 2 RR ನಂಬರ್ಗಳು ಭಾಗ್ಯಮ್ಮ ಎಂದು ಬಂದಿದ್ದು, RR ನಂಬರ್ ಹಾಗೂ ಆ ಮೊತ್ತವು ನಮ್ಮ ಗಮನಕ್ಕಿರುವುದಿಲ್ಲ. ಈ ಬಗ್ಗೆ ಕ್ರಮ ವಹಿಸಲು ಒತ್ತಾಯಿಸಿದರು. ಜಿಲ್ಲೆಯ ಎಲ್ಲಾ ಗ್ರಾಹಕರಿಗೆ ಮೀಟರ್ಗಳಿಗೆ ಸೀಲ್ ಹಾಕಬೇಕು. ಯಾವುದಕ್ಕೆ ಕಾರಣಕ್ಕೂ ಮೀಟರ್ ರೀಡರ್ ಅದನ್ನು ತೆಗೆಯಬಾರದು. ಹಾಗೇನಾದರೂ ತೆಗೆದಲ್ಲಿ ಮೀಟರ್ ರೀಡರ್ ಅದನ್ನು ತನ್ನ ಸ್ವಂತ ಖರ್ಚಿನಿಂದ ಬದಲಾಯಿಸಿ ಕೊಡಬೇಕೆಂದು ಆದೇಶ ಮಾಡಿದರು. ಹೊರಡಿಸಬೇಕು. ಮಾಫಿ ಅಥವಾ RR ನಂಬರ್ ತೆಗೆದು ಹಾಕಬೇಕು. 2023ರಲ್ಲಿ ಹೊಸದಾಗಿ ನೀಡಿರುವ RR ನಂಬರಿಗೆ ಸಮಯಕ್ಕೆ ಸರಿಯಾಗಿ ಪಾವತಿಸಲಾಗುತ್ತಿದೆ. ಈಗಿರುವ RR ನಂಬರು ಸಂಪರ್ಕ ಕಡಿತಗೊಳಿಸುವುದಾಗಿ ಅಧಿಕಾರಿಗಳು ಹೇಳುತ್ತಿದ್ದು, ಇದನ್ನು ತಕ್ಷಣವೇ ಬಗೆಹರಿಸಬೇಕೆಂದು ವಿವರಿಸಿದರು. ವಿಷಯ ರೈತರಿಗೆ ನಿರಂತರವಾಗಿ 12 ತಾಸು ವಿದ್ಯುತ್ತನ್ನು ಸಂಪರ್ಕಿಸುವನ್ನು ಒದಗಿಸುವ ಕುರಿತು ಹಾಗೂ ವಿದ್ಯುತ್ತನ್ನು ಟ್ರಾನ್ಸ್ಫಾರ್ಮರ್ಗಳನ್ನು 48 ಗಂಟೆಗಳ ಒಳಗೆ ಒದಗಿಸಿಕೊಡುವ ಬಗ್ಗೆ ಮೇಲ್ಗಡೆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಸಾಮೂಹಿಕ ನಾಯಕರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಯಚೂರು ಜಿಲ್ಲಾ ಘಟಕದಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಏನೆಂದರೆ ರಾಯಚೂರು ಜಿಲ್ಲೆಯಿಂದ ರೈತರಿಗೆ ದಿನಾಂಕ 12 ತಾಸು ನಿರಂತರವಾಗಿ ವಿದ್ಯುತ್ತನ್ನು ಸಂಪರ್ಕ ಒದಗಿಸಬೇಕು. ಯಾವುದೇ ನೆಪಗಳನ್ನು ಮಧ್ಯದಲ್ಲಿ 3 ತಾಸು ಮತ್ತು 4 ತಾಸುಗಳನ್ನು ವಿದ್ಯುತ್ತನ್ನು ಸಂಪರ್ಕ ಕಡಿತಗೊಳಿಸುತ್ತಿದ್ದಾರೆ. ರೈತರಿಗೆ ಸಮಸ್ಯೆಗಳಿಂದ ಬೆಳೆಗಳನ್ನು ಬೆಳೆಸಲು ಹಾಗೂ ನೀರು ಹರಿಸಲು ತುಂಬ ಸಮಸ್ಯೆ ಆಗುತ್ತದೆ. ಹಲವಾರು ಕಡೆಗಳಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗುವಾಗ ಅವುಗಳನ್ನು ದುರಸ್ತಿಗೆ ಪರಿಹಾರದಿಂದ ವ್ಯತ್ಯಾಸ ಕಲ್ಪಿಸುವುದು ರೈತರಿಗೆ ತುಂಬ ತೊಂದರೆ ಮಾಡುತ್ತದೆ. ಟ್ರಾನ್ಸ್ಫಾರ್ಮರ್ಗಳನ್ನು ಸಾಗಿಸುವಾಗ ಹಾಗೂ ಮತ್ತು ವಾಹನದ ವೆಚ್ಚಗಳನ್ನು ರೈತರ ಮೇಲೆ ಹಾಕುತ್ತಿದೆ. ಇದರಿಂದ ಬಡವ ರೈತರಿಗೆ ಆರ್ಥಿಕ ಹೊರೆಯಾಗುತ್ತದೆ. ಹಕ್ಕು ಒತ್ತಾಯಗಳು: ರೈತರ ಟ್ರಾನ್ಸ್ಫಾರ್ಮರ್ಗಳನ್ನು ಗರಿಷ್ಠ ಸೀಲ್ ಹಾಕಬೇಕು. ಯಾವುದೇ ಕಾರಣಕ್ಕೂ ಮೀಟರ್ ರೀಡರ್ ಅದನ್ನು ತೆಗೆಯಬಾರದು. ಹಾಗೆಂದು ತೆಗೆದ ಮೀಟರ್ ರೀಡರ್ ಅದನ್ನು ತನ್ನ ಸ್ವಂತ ಖರ್ಚಿನಿಂದ ಕೊಡಬೇಕು ಎಂದು ಆದೇಶ ಹೊರಡಿಸಬೇಕು. ಅದನ್ನು ತಕ್ಷಣವೇ ಮಾಫಿ ಅಥವಾ RR ನಂಬರು ತೆಗೆದುಹಾಕಬೇಕು. 2023ರಲ್ಲಿ ಹೊಸದಾಗಿ ನೀಡಿರುವ RR ನಂಬರಿಗೆ ಸಮಯಕ್ಕೆ ಸರಿಯಾಗಿ ಪಾವತಿಸಲಾಗಿದೆ. ಹೀಗಾಗಿ RR ನಂಬರು ಸಂಪರ್ಕ ಕಡಿತಗೊಳಿಸುವುದಕ್ಕೆ ಅಧಿಕಾರಿಗಳನ್ನು ಕೇಳಿದಂತೆ ಅದನ್ನು ತಕ್ಷಣವೇ ಬಗೆಹರಿಸಬೇಕು. ಈ ಮೇಲ್ಕಡೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಇದರಲ್ಲಿ ನಾವು ನಮ್ಮ ಸಂಘಟನೆ ವತಿಯಿಂದ ಉಗ್ರ ಸ್ವರೂಪ ಹೋರಾಟವನ್ನು ಮಾಡಲಾಗಿದೆ ಎಂದು ತಮಗೆ ಗಮನಕ್ಕೆ ತರಬಹುದು. ನಂಬರ್ ಐತೆ, ಬಿಲ್ ಕೊಡಕತ್ತೀವಿ. ಇದರಿಂದ ಕರೆಂಟ್ ಯೂಸ್ ಮಾಡ್ತಿದ್ವಿ. ಬೇರೆ ಊರದು ಹೆಸರು ಕಡಗಂದೊಡ್ಡಿ ಹೆಣ್ಮಕ್ಳ ಹೆಸರು ಲಿಂಕ್ ಆಗಿ ಡಬಲ್ ಆಗ್ಯದ. ಅಲ್ಲಿ ಅದು 10,000 ಹಂಗೆ ಬಿಲ್ ನೋಡಿ ಐತೆ. 10,000 ಆದ್ಮೇಲೆ ನಿಮ್ಮ ನೋಟಿಸ್ ಬಂದ ಸರ್, ಅದು ಕಟ್ರ ಅಂತೇಳಿ ಅವಾಗ ಗೊತ್ತಾಗೈತೆ. ಲೀಡರ್ ಕೊಡೋನು ಭಾಳ ಇದು ಮಾಡಕತ್ತಾನೆ. ಹಂಗೆ ಬರಕತ್ತ ರದ್ದು ಮಾಡ್ತೀವಿ ಅಂತ ಅಂದಿದ್ದು. ಬಿಲ್ ಬರ ಮತ್ತೆ ಬರಕತ್ತ ಹಂಗೆ ಬರಕತ್ತ. ಇದನ್ನೊಂದು ಜೆರಾಕ್ಸ್ ಕೊಡ್ರಿ. ಅದೇ ತಗೋರಿ ನೋಡಿ ಸ್ವಲ್ಪ ಅದನ್ನ ಕ್ಯಾನ್ಸಲ್ ಮಾಡಬೇಕು. ಸುಮ್ಮನೆ ಸಾಲ ಅವ್ರ ಮೇಲೆ ಒಂದು 10,000 ರೂಪಾಯಿ ಇದನ್ನು ತಂದು ಕೊಡ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಬ್ದುಲ್ ಮಜೀದ್ ಬಿಚ್ಚಾಲಿ, ನರಸಿಂಹರಾವ್ ಕುಲಕರ್ಣಿ, ನರಸಪ್ಪ ಒಕ್ರಾಣಿ, ಜಿಲ್ಲಾ ಗೌರವಾಧ್ಯಕ್ಷ ಲಕ್ಷ್ಮಣಗೌಡ ಕಡಗಂದೊಡ್ಡಿ, ಕಾರ್ಯದರ್ಶಿ ಕೆ ವೀರೇಶ್ ಗೌಡ ರಾಲ್ದೊಡ್ಡಿ, ನರಸಪ್ಪ ಜಿಲ್ಲೋಪಾಧ್ಯಕ್ಷ ಬಾಪು ತಿಮ್ಮಪ್ಪ, ಚಾಲಿ ಬೆಂಚಿ ಹುಲಿಗೆಪ್ಪ, ಮೈಬೂಬ್ ನೆಲಾಳ್, ಇಬ್ರಾಹಿಂ ಮಾನ್ಸದೊಡ್ಡಿ, ಚಂದ್ ಸಾಬ್ ಸೇರಿದಂತೆ ಅನೇಕರು ಇದ್ದರು. ಪ್ರಾದೇಶಿಕ ಆಯುಕ್ತರಿಂದ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನೆ. ಎಲ್ಲ ತಾಲೂಕುಗಳಲ್ಲಿ ಹಳೆ ದಾಖಲೆ ಡಿಜಿಟಲೀಕರಣ ಪೂರ್ಣಗೊಳಿಸಿ ಸುರಕ್ಷಿಸಿ. ಸಾಕ್ಷಿದಾರರ ಮೇಲೆ ಬಿ ತಿಮ್ಮಾರೆಡ್ಡಿ ಬೆಂಬಲಿಗರಿಂದ ಬೆದರಿಕೆ, ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ. ಪ್ರವೀಣ್ ಕುಮಾರ್. ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ವಿರೋಧಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪ್ರತಿಭಟನೆ. ಸ್ಕೇಟಿಂಗ್ ಮೈದಾನ ಇಲ್ಲದೆ ಇದ್ದರೂ ರಾಷ್ಟ್ರ ಮಟ್ಟದಲ್ಲಿ ಪದಕ ಗೆದ್ದ ಕ್ರೀಡಾಪಟುಗಳು ಸಮೀರಾ. ನಿರಂತರ ವಿದ್ಯುತ್ ಟಿಸಿ ಪೂರೈಸಲು ಆಗ್ರಹಿಸಿ ರೈತರ ಸಂಘದಿಂದ ಮನವಿ.